ಸಚಿವ ನಾಗೇಂದ್ರ ರಾಜೀನಾಮೆಗೆ ಬಿಜಿಎ ಬಿಗಿ ಪಟ್ಟು ಹಿಡಿದಿದೆ. ಕೋಲಾರದ ಡಿಸಿ ಕಚೇರಿ ಬಳಿ ವಿನೂತನ ಪ್ರತಿಭಟನೆಯನ್ನ ಮಾಡಿದೆ. ಸಚಿವ ನಾಗೇಂದ್ರ ರಾಜೀನಾಮೆಯನ್ನ ಕುರಿತು ಬಿಜೆಪಿ ಪಟ್ಟು ಹಿಡಿದು ಕುಳಿತಿದೆ. ಕೋಲಾರದ ಡಿಸಿ ಕಚೇರಿ ಬಳಿಯೂ ಕೂಡ ವಿನೂತನವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಕಚೇರಿ ಆವರಣದಲ್ಲೇ ದೋಸೆ ಮಾಡಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ವಿರುದ್ಧ ವಿಭಿನ್ನ ರೀತಿಯಲ್ಲಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರುಗಳು. ಧರಣಿ ಸ್ಥಳದಲ್ಲೇ ಅಡುಗೆಯನ್ನ ಮಾಡಿ ಕಾರ್ಯಕರ್ತರು ಕಿಡಿಕಾರಿದ್ದಾರೆ. ಸಚಿವ ನಾಗೇಂದ್ರ ಸಚಿವ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನುವಂಥ ಕಾರಣಕ್ಕೆ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಇತ್ತ ಬೆಂಗಳೂರಿನಲ್ಲೂ ಕೂಡ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕು ಅಂತ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸದನದಲ್ಲೂ ಕೂಡ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇದೀಗ ಡಿಸಿ ಕಚೇರಿ ಆವರಣದಲ್ಲಿ ಕೋಲಾರದಲ್ಲಿ ಕೂಡ ಪ್ರತಿಭಟನೆಯನ್ನ ಮಾಡಿದ್ದಾರೆ ಬಿಜೆಪಿ ನಾಯಕರುಗಳು. ನೋಡಿ, ಡಿಸಿ ಕಚೇರಿ ಬಳಿ ಡಿಫರೆಂಟ್ ಆಗಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೋಸೆ ಮಾಡಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಿದ್ದೀರಾ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಜಯವಾಗಲಿ, ಜಯವಾಗಲಿ. ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು ಬೇಕೇ ಬೇಕು ನ್ಯಾಯ, ಬೇಕು. ಭ್ರಷ್ಟ ಸಚಿವ ನಾಗೇಂದ್ರಗೆ ಹೇಳಿ. ವೇಣುಗೋಪಾಲ್ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ದಯವಿಟ್ಟು ಭ್ರಷ್ಟಾಚಾರ ರಹಿತವಾದಂತಹ ಪಾರದರ್ಶಕ ಆಡಳಿತ ನಡೆಸಬೇಕಂದ್ರೆ ನಿಮ್ಮ ಏನು ಇವಾಗ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿದ್ದಾನೆ ಅವನ್ನ ವಜಾಗೊಳಿಸಿ. ನೀವು ಸೆಷನ್ ಅಲ್ಲಿ ನಮ್ಗೆ ನಡ್ಸಕ್ ಕೊಟ್ಟಿಲ್ಲ, ಬರ ಅಧ್ಯಯನ ಮಾಡಕ್ ಬಂದಿಲ್ಲ, ಬರದ ಬಗ್ಗೆ ಚರ್ಚೆ ಮಾಡಕ್ ಅಂತ ಹೇಳ್ತೀರಿ. ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಜೈಲ್ಗೆ ಹೋಗಿ ಬಂದಿರೋ ಮುಂದೆ ಕುತ್ಕೊಂಡು 223 ಜನ ಭಜನೆ ಮಾಡಕ್ ಆಗುತ್ತೆ? ಭಜನೆ ಮಾಡಬಾರ್ದು ಅಂತವ್ರನ್ನ ಆಚೆ ಕಳಿಸಿ, ಸೆಷನ್ ಇಂದ ಆಚೆ ಕಳಿಸಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ಸೆಷನ್ಗೆ ಒಂದು ವೈಟ್ ಇರ್ತದೆ. ಒಳ್ಳೆ ಒಳ್ಳೆ ಮೇಧಾವಿಗಳು ಬಂದು ಕುತ್ಕೊಂಡಿರುವಂತ ಸೆಷನ್ ಅಲ್ಲಿ ಭ್ರಷ್ಟಾಚಾರದ ಏನು ವ್ಯವಸ್ಥೆಯಲ್ಲಿ ತೊಡಗಿರೋನ್ನ ನೀವು ಕರ್ಕೊಂಡ್ಬಂದು ಮಾತಾಡ್ತೀವಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಬ್ರು ಹೇಳ್ತಾರೆ, ನಮ್ಮ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ನಮ್ಮ ಸುರೇಶ್ ಹೇಳಕ್ ಬಂದಿಲ್ಲ. ಪ್ರಿಯಾಂಕಾ ಹೆಸರು ಅದು ಸೋನಿಯಾ ಗಾಂಧಿ ಪುತ್ರಿ ಪ್ರಿಯಾಂಕಾ ಹೆಸರಿಟ್ಕೊಡೋದು. ಯಾಕಂದ್ರೆ ವೇಣುಗೋಪಾಲ್ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ದಯವಿಟ್ಟು ಭ್ರಷ್ಟಾಚಾರ ರಹಿತವಾದಂತಹ ಪಾರದರ್ಶಕ ಆಡಳಿತ ನಡೆಸಬೇಕಂದ್ರೆ ನಿಮ್ಮ ಏನು ಇವಾಗ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿದ್ದಾನೆ ಅವನ್ನ ವಜಾಗೊಳಿಸಿ. ನೀವು ಸೆಷನ್ ಅಲ್ಲಿ ನಮ್ಗೆ ನಡ್ಸಕ್ ಕೊಟ್ಟಿಲ್ಲ, ಬರ ಅಧ್ಯಯನ ಮಾಡಕ್ ಬಂದಿಲ್ಲ, ಬರದ ಬಗ್ಗೆ ಚರ್ಚೆ ಮಾಡಕ್ ಅಂತ ಹೇಳ್ತೀರಿ. ಒಬ್ಬ ಭ್ರಷ್ಟಾಚಾರದಲ್ಲಿ ತೊಡಗಿರೋ ಜೈಲ್ಗೆ ಹೋಗಿ ಬಂದಿರೋ ಮುಂದೆ ಕುತ್ಕೊಂಡು 223 ಜನ ಭಜನೆ ಮಾಡಕ್ ಆಗುತ್ತೆ? ಭಜನೆ ಮಾಡಬಾರ್ದು ಅಂತವ್ರನ್ನ ಆಚೆ ಕಳಿಸಿ, ಸೆಷನ್ ಇಂದ ಆಚೆ ಕಳಿಸಿ ಮಾಡಿದ್ರೆ ಮಾತ್ರ ಅದಕ್ಕೊಂದು ಸೆಷನ್ಗೆ ಒಂದು ವೈಟ್ ಇರ್ತದೆ. ಒಳ್ಳೆ ಒಳ್ಳೆ ಮೇಧಾವಿಗಳು ಬಂದು ಕುತ್ಕೊಂಡಿರುವಂತ ಸೆಷನ್ ಅಲ್ಲಿ ಭ್ರಷ್ಟಾಚಾರದ ಏನು ವ್ಯವಸ್ಥೆಯಲ್ಲಿ ತೊಡಗಿರೋನ್ನ ನೀವು ಕರ್ಕೊಂಡ್ಬಂದು ಮಾತಾಡ್ತೀವಿ ಅಂತ ಹೇಳ್ತೀವಿ. ಮತ್ತೆ ಇನ್ನೊಬ್ರು ಹೇಳ್ತಾರೆ, ನಮ್ಮ ಪ್ರಿಯಾಂಕಾ ಖರ್ಗೆ. ಪ್ರಿಯಾಂಕಾ ನಮ್ಮ ಸುರೇಶ್ ಹೇಳಕ್ ಬಂದಿಲ್ಲ. ಪ್ರಿಯಾಂಕಾ ಹೆಸರು ಅದು ಸೋನಿಯಾ ಗಾಂಧಿ ಪುತ್ರಿ ಪ್ರಿಯಾಂಕಾ ಹೆಸರಿಟ್ಕೊಡೋದು. ಯಾಕಂದ್ರೆ ವೇಣುಗೋಪಾಲ್ ಅವರೇ, ಮಲ್ಲಿಕಾರ್ಜುನ ಖರ್ಗೆ ಅವರೇ, ನೀವು ದಯವಿಟ್ಟು ಭ್ರಷ್ಟಾಚಾರ ರಹಿತವಾದಂತಹ ಪಾರದರ್ಶಕ ಆಡಳಿತ ನಡೆಸಬೇಕಂದ್ರೆ ನಿಮ್ಮ ಏನು ಇವಾಗ ಭ್ರಷ್ಟಾಚಾರ ಮಾಡಿ ಸಿಕ್ಕಾಕೊಂಡಿದ್ದಾನೆ ಅವನ್ನ ವಜಾಗೊಳಿಸಿ. ನೀವು ಸೆಷನ್ ಅಲ್ಲಿ ನಮ್ಗೆ ನಡ್ಸಕ್ ಕೊಟ್ಟಿಲ್ಲ, ಬರ ಅಧ್ಯಯನ ಮಾಡಕ್ ಬಂದಿಲ್ಲ, ಬರದ ಬಗ್ಗೆ ಚರ್ಚೆ ಮಾಡಕ್ ಅಂತ ಹೇಳ್ತೀರಿ. ಒಬ್ಬ ಭ್ರಷ್ಟಾಚಾರ